ಚೆನ್ನೈನಲ್ಲಿ ಬಿಸಿ ಬಿಸಿ ಬೇಸಿಗೆ ಮತ್ತು ವಾತಾವರಣವು ಅದಕ್ಕಿಂತಲೂ ಹೆಚ್ಚು ಬಿಸಿಯಾಗಿದೆ. ನೀವು ಈಗಷ್ಟೇ ನಿಮ್ಮ ಮತದಾನದ ಹಕ್ಕನ್ನು ಚಲಾಯಿಸಿದ್ದೀರಿ. ಅದು ತುಂಬ ಚೆನ್ನಾಗಿತ್ತು. ಈ ವಯಸ್ಸಿನಲ್ಲೂ ನಾವು ಮತದಾನದ ಹಕ್ಕನ್ನು ಚಲಾಯಿಸಲು ಸಾಧ್ಯವಾಯಿತು. ಮತ್ತು ಈ ಚುನಾವಣೆ ನೀವು ಭಾಗವಹಿಸಿದ ಇತರ ಚುನಾವಣೆಗಳಿಗಿಂತ ಭಿನ್ನವಾಗಿದೆಯೇ ಅಥವಾ ಅದರಂತೆಯೇ ಇದೆಯೇ? ಇದು ಬಹುತೇಕ ಹಾಗೆ ಇದೆ. ಏನೂ ಇಲ್ಲ, ಅಂತ ದೊಡ್ಡ ವ್ಯತ್ಯಾಸವೇನೂ ಇಲ್ಲ. ವಿಶೇಷವೇನೂ ಇಲ್ಲ. ಹೌದು, ಆದರೆ ಚೆನ್ನಾಗಿ ಆಯೋಜಿಸಲಾಗಿದೆ ಮತ್ತು ನೀವು ಚಲಾಯಿಸಲು ಸಾಧ್ಯವಾಗುತ್ತಿದೆ. ಹೌದು, ಚೆನ್ನಾಗಿ ಆಯೋಜಿಸಲಾಗಿದೆ. ತುಂಬ ಚೆನ್ನಾಗಿ ಆಯೋಜಿಸಲಾಗಿದೆ. ಸರಿ, ತುಂಬ ಸಮಯ. ಅಮ್ಮ ಆದರೂ ನೀವು ಇದನ್ನು ಮಾಡೋದು ಮುಖ್ಯ. ಹೌದು. ಹಾಯ್, ನೀವು ಕಾಯಲು ನಿಮ್ಮ ಉದ್ದನೆಯ ಸರತಿ ಸಾಲಿನಲ್ಲಿ ಕಾಯುತ್ತಿರುವಾಗ ಇಂದು ನಿಮ್ಮ ಆಲೋಚನೆಗಳೇನು? ಮೂಲತಃ ನಾನು ಇದನ್ನು ಮುಗಿಸ್ಬಿಡ್ಲ ಕೇವಲ ಕಾತುರಳಾಗಿದ್ದೇನೆ. ಆದರೆ ನೀವು ಇದನ್ನು ಮಾಡೋದು ಮುಖ್ಯ. ಹೌದು, ಖಂಡಿತ ಇದು ಬಹಳ ಮುಖ್ಯ. ಏನೆಲ್ಲ ನಡೆಯುತ್ತಾ ಇದೆಯೋ ಅದೆಲ್ಲವನ್ನ ನೀವು ನೋಡ್ತಾ ಇದ್ದೀರಾ? ಸ್ವಲ್ಪ ಸಂಯಮದಿಂದ. ಹೌದು ಸರ್, ಮತದಾರರಲ್ಲಿ ಮತ ಚಲಾಯಿಸುವ ಉತ್ಸಾಹ ಹೆಚ್ಚಾಗಿದೆ. ಹೌದು. ಖಂಡಿತ ಅವರು ಮಾಡಲೇಬೇಕು. ಪ್ರತಿಯೊಬ್ಬರು ಮಾಡಲೇಬೇಕು. ಹಾಗಾದ್ರೆ 1-2 ಗಂಟೆಗಳ ಕಾಲ ತೆಗೆದುಕೊಂಡ್ರು ಸಹ. ಹೌದು ಮೇಡಮ್, ನಿಮ್ದೇನು? ಹೌದು, ನಾವು ಓಟ್ ಹಾಕಲು ಉತ್ಸುಕರಾಗಿದ್ದೇವೆ. ಹಾಗಾಗಿ ಓಟ್ ಹಾಕಲು ಕಾಯೋದ್ರಲ್ಲಿ ನೋವಿಲ್ಲ. ತುಂಬಾ ಒಳ್ಳೆಯದು. ಸರಿ, ಇದು ನೀವು ಇಲ್ಲಿಯವರೆಗೆ ಎಷ್ಟು ಬಾರಿ ವೋಟ್ ಮಾಡಿದ್ದೀರಾ? 3 ಬಾರಿಗಿಂತ ಹೆಚ್ಚು. ಹೌದು. ಮತ್ತು ಈ ಬಾರಿ ಗದ್ದಲ ಹೆಚ್ಚಿತ್ತೆ. ಕ್ಯಾಂಪೇನ್ ಈ ಬಾರಿ ವಿಶೇಷ ಅನಿಸುತ್ತೆ. ಹಾಗಾಗಿ ಸ್ವಲ್ಪ ಉತ್ಸಾಹ, ಇನ್ನಷ್ಟು ಹೆಚ್ಚು ಉತ್ಸಾಹ. ಹೌದು. ಮತದಾನದ ಬಗ್ಗೆ ನಿಮ್ಮ ಉತ್ಸಾಹ ಏನು? ಮತ್ತು ಇದು ನಮ್ಮ ಕರ್ತವ್ಯ ಮೇಡಮ್, ಇದು ನಮ್ಮ ಕರ್ತವ್ಯ. ನಾವು ಮಾಡಲೇಬೇಕು. ಬಂದು ನಮ್ಮ ಸಾಂವಿಧಾನಿಕ ಬಾಧ್ಯತೆಯನ್ನು ಮಾಡಬೇಕು. ನಾವು ಈಗ ಅದನ್ನು ಮಾಡಲೇಬೇಕು. ಎಲ್ಲ ಪ್ರತಿಯೊಬ್ಬರು ಮತ ಚಲಾಯಿಸಬೇಕು. ಅದರಲ್ಲಿ ಏನೋ ಒಂದು ಸೌಂದರ್ಯವಿದೆ ಅಲ್ವಾ, ನಾವೆಲ್ಲರೂ ಒಟ್ಟಿಗೆ ಸೇರೋದು. ಅದು ನಿಜ. ದುರ್ಗಾ, ನಮಗಾಗಿ ಸಂಕ್ಷಿಪ್ತವಾಗಿ ಹೇಳ್ತಿದ್ದಾರೆ. ನಾವು ಬೇರೆಲ್ಲ ಹಬ್ಬಗಳ ಬಗ್ಗೆ ಮಾತಾಡ್ತೀವಿ, ಆದರೆ ಇದು ಪ್ರಜಾಪ್ರಭುತ್ವದ ಹಬ್ಬ. ಇದರಲ್ಲಿ ನಾವೆಲ್ಲರೂ ಭಾಗವಹಿಸಬೇಕಾಗಿದೆ ಅಂತ. ಮತ್ತು ಅವರು ಪ್ರತಿಯೊಬ್ಬರೂ ಬಂದು ಮತ ಚಲಾಯಿಸಬೇಕೆಂಬ ಮನವಿಯನ್ನು ಮಾಡುತ್ತಿದ್ದಾರೆ. ಚೆನ್ನೈನಲ್ಲಿ ಕ್ಯಾಮರಾ ಪರ್ಸನ್ ಪೌಲ್ ರಾಜ್ ಜೊತೆ ಡಿಕೋಡರ್ಗಾಗಿ ಉಮಾ ಸುಧೀರ್.